ಪಂಚರಾಜ್ಯ ಫಲಿತಾಂಶದಿಂದ ಮೋದಿ ಫುಲ್ ಖುಷ್. ದೇಶದ ಮೂಡ್ ಏನೆಂಬುದು ಅರ್ಥವಾಗಿದೆ ಎಂದ ಪ್ರಧಾನಿ. ವಿಪಕ್ಷಗಳು ಈ ಬಾರಿ ತಲೆ ಕೆಡಿಸಿಕೊಳ್ಳಲಿವೆ ಎಂದ ಮೋದಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಪಂಚರಾಜ್ಯ ಚುನಾವಣೆಯ ಬಳಿಕ ಪಂಚರಾಜ್ಯ ಚುನಾವಣೆಯ ಫಲಿತಾಂಶದ ಬಗ್ಗೆ ಹಾಗೆ INDIA ಮೈತ್ರಿಕೂಟದ ವಿರುದ್ಧವಾಗಿ ಮೊದಲ ಬಾರಿಗೆ ಸಂಪೂರ್ಣವಾಗಿ ಮನದಾಳವನ್ನು ಹಂಚಿಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ. ಏನೋ ಹಿಮಾಚಲ ಪ್ರದೇಶ ಗೆದ್ದುಬಿಟ್ರಿ, ಕರ್ನಾಟಕ ಗೆದ್ದುಬಿಟ್ರಿ ಅನ್ನೋ ಕಾರಣಕ್ಕೆ ನೀವೇನು ಪ್ರಚಂಡರು ಅನ್ಕೊಂಡವ್ರ ಕಾಂಗ್ರೆಸ್ ಅವರು. ಛತ್ತೀಸ್ಗಢದಲ್ಲಿ ರಿಸಲ್ಟ್ ಮಾಡಿದ್ವಿ, ರಾಜಸ್ಥಾನದಲ್ಲಿ ಸರ್ಕಾರ ಕೆಡವು ಹಾಕಿದ್ವಿ ಕಾಂಗ್ರೆಸ್ನ. ಇಲ್ಲಿವರೆಗೂ BJP ಅಂದರೆ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಏನು ಶಾಸಕರ ಖರೀದಿ ಮತ್ತು ರಿಸಲ್ಟು ಜನರ ಆಯ್ಕೆ ಹೆಂಗಿದೆ, ಮನಸ್ಥಿತಿ ಹೆಂಗೆ ಬದಲಾಗಿದೆ. ಛತ್ತೀಸ್ಗಢ ನಕ್ಸಲ್ ಪೀಡಿತ ರಾಜ್ಯವೇ BJP ಆಡಳಿತವನ್ನು ಒಪ್ಕೋತಾ ಇದೆ, ಕಾಂಗ್ರೆಸ್ ಬಂದರೆ ಗಲಾಟಿ ಅಂತ. ಇದು BJPಗರು ಹೇಳೋ ಮಾತು. 90 ವಿಧಾನಸಭಾ ಕ್ಷೇತ್ರಗಳಲ್ಲಿ 2 ಹಂತದಲ್ಲಿ ಛತ್ತೀಸ್ಗಢದಲ್ಲಿ ಚುನಾವಣೆ ನಡೀತು. ಯಾವ ಸಮೀಕ್ಷೆನೂ ಛತ್ತೀಸ್ಗಢದಲ್ಲಿ BJP ಅಂತ ಹೇಳಿರಲಿಲ್ಲ, ಬಟ್ BJP ಮಾಡಿ ತೋರಿಸ್ತು. ಮಧ್ಯಪ್ರದೇಶದಲ್ಲಿ ಅತಿ ದೊಡ್ಡ ಗೆಲುವು, ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಢಮಾರ್. ತೆಲಂಗಾಣದಲ್ಲೂ ರಿಸಲ್ಟ್ ಆಗಬೇಕಿತ್ತು ಅಂತ ನಾವು ಅನ್ಕಂತೇನಿಲ್ಲ. ಓಕೆ, ತೆಲಂಗಾಣ ಕಾಂಗ್ರೆಸ್ ಗೆದ್ದಿದೆ, ಆದರೆ BJPಗೆ ಗೇನ್ ಇದೆ. ಭವಿಷ್ಯದಲ್ಲಿ BJP ಭದ್ರವಾಗಿ ನೆಲೆಯೂರುವ ಸಂಕೇತವನ್ನು, ಸೂಚನೆಯನ್ನು, ಹಿಂಟನ್ನು ತೆಲಂಗಾಣ ರಿಸಲ್ಟ್ ಕೊಟ್ಟಿದೆ ಅನ್ನೋದು ಪ್ರಧಾನಿ ಮೋದಿಯವರ ಮಾತು. ಇಡೀ ದೇಶದ ಮೂಡ್, ಇಡೀ ದೇಶದ ಮನಸ್ಥಿತಿ, ಇಡೀ ದೇಶದ ಆಲೋಚನೆ BJP ಕಡೆ ಇದೆ, NDA ಮೈತ್ರಿಕೂಟದ ಕಡೆ ಇದೆ ಅನ್ನೋದು ಪಂಚರಾಜ್ಯ ಚುನಾವಣೆಯಿಂದ ಸ್ಪಷ್ಟವಾಗ್ತಿದೆ. ಏನಿಲ್ಲಿ ಹಿಂಟು ಪಂಟು ಅಲ್ಲ, ಕ್ಲಿಯರ್ ಪಿಕ್ಚರ್ ಬರ್ಕೊಡ್ತೀನಿ ಅನ್ನೋ ಲೆಕ್ಕದಲ್ಲಿ ಅವರೇ. ಇದು ಪ್ರಧಾನಿ ಮೋದಿಯವರ ವಿಶ್ವಾಸದ ನುಡಿ. ಗೆದ್ದಾಗ ಹೆಂಗೆ ಬೇಕಾದ್ರೆ ಮಾತಾಡ್ತಾರೆ ಪ್ರಧಾನಿ ಮೋದಿ, ಸೋತಾಗ ಸುಮ್ಮನೆ ಆಗ್ಬಿಡ್ತಾರೆ, ಉತ್ತರ ಕೊಡಲ್ಲ ಕಾಂಟ್ರವರ್ಸಿಗಳಿಗೆ. ಇದೀಗ ಸಂದರ್ಶನವೊಂದರಲ್ಲಿ ಮಾತನಾಡ್ತಾ ಪಂಚರಾಜ್ಯ ರಿಸಲ್ಟ್ ದೇಶದ ಮೂಡ್ ಏನು ಅನ್ನೋದನ್ನು ತೋರಿಸಿದೆ, ನಾವು ಅದನ್ನ ಮಾಡಿ ತೋರಿಸ್ತೀವಿ ಅಂತ. ಇತ್ತೀಚೆಗೆ ಬರ್ತಿರೋ ಸಮೀಕ್ಷೆಗಳಲ್ಲಿ ಸದ್ಯದ ಟ್ರೆಂಡ್ ಪ್ರಕಾರ ಕೇವಲ BJPನ ರಿಸಲ್ಟ್ ಮಾಡ್ಕೊತದೆ ಬಹುಮತದ್ದು. ಬಟ್ NDA ಮೈತ್ರಿಕೂಟ ಅಂತಲ್ಲ, ಕಂಪ್ಲೀಟ್ BJPನ ರಿಸಲ್ಟ್ ಮಾಡ್ಕೊಳುತ್ತೆ ಅಂತಾರೆ. ಬಟ್ INDIA ಮೈತ್ರಿಕೂಟ ಕೂಡ ಸ್ವಲ್ಪ ಗೇನನ್ನು ತಗೋತಾ ಇತ್ತು. ಬಟ್ ಪಂಚರಾಜ್ಯ ಚುನಾವಣೆ ಆದ್ಮೇಲೆ ಡಲ್ ಆಗ್ಬಿಟ್ಟವ್ರೆ. ಹೀಗಾಗಿ ಪ್ರಧಾನಿ ಮೋದಿಯವರು ವಿಶ್ವಾಸದ ನುಡಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ, ಹ್ಯಾಟ್ರಿಕ್ ಸಾಧನೆಯನ್ನು ಮೋದಿ ಮಾಡ್ತಾರೆ ಪ್ರಧಾನಿಯಾಗಿ. ಮೋದಿಯವರ ವಿಶ್ವಾಸ ಮತಗಳಾಗಿ ಕನ್ವರ್ಟ್ ಆಗುತ್ತಾ, ಅಥವಾ INDIA ಏನು ಮಾಡೋರು ಪ್ರಯೋಜನ ಇಲ್ವಾ, ಅಥವಾ ಅವ್ರಿಗೆ ಏನು ತೊಗೋಬೋದಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.